ದಿನಾಂಕ 3/5/2026 ಸುಮಾರು 5:30 6 ಗಂಟೆ ಸಮಯದ ಒಳಗೆ ಒಂದು ಗಂಜಾಂಗೆ ಹೋಗುವ ರಸ್ತೆ ನಿಮಿಷಾಂಬ ದೇವಸ್ಥಾನದ ಹಿಂಭಾಗದಲ್ಲಿ ಸುಮಾರು ಒಂದು 600 ಮೀಟ್ರ್ ಹಿಂಭಾಗ ನಿಮಿಷಾಂಬ ಟೆಂಪಲ್ ಹಿಂಭಾಗದಲ್ಲಿ ಒಂದು ಪರ್ಸನ್ ಮೊಹಮ್ಮದ್ ಸೋಯಬ್ 23 ವರ್ಷ ಇವರಿಗೆ ಯಾರೋ ದುಷ್ಕರ್ಮಿಗಳು 5ರಿಂದ 10 ಜನ ಬಂದು ಅಲ್ಲಿ ಒಂದು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಒಂದು ಮರ್ಡರ್ ಮಾಡಿರ್ತಾರೆ ಅಂತ ಹೇಳಿ ಅವರ ತಾಯಿಯಾದ ಸುಲ್ತಾನ ಬಾನು 40 ವರ್ಷ ಇವರು ಠಾಣೆಗೆ ಬಂದು ದೂರು ನೀಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮೊಕದ್ದಮೆ ಸಂಖ್ಯೆ 111/26 ರಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಳ್ಳಲಾಗಿದೆ. ಇದರಲ್ಲಿ ಕಂಪ್ಲೇನೆಂಟ್ ಸುಲ್ತಾನ್ ಬಾನು ಅವರು ಈ ಹಿಂದೆ ಡಿಸೆಂಬರ್ ತಿಂಗಳಲ್ಲಿ ಉದಯಗಿರಿಯಲ್ಲಿ ಒಂದು ಮರ್ಡರ್ ಆಗಿರ್ತದೆ ಸೋಫಿಯನ್ ಅಂತೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಆ ವೈರತ್ವದಿಂದ ಈ ಒಂದು ಕೊಲೆ ಮಾಡಿರಬಹುದು ಅಂತ ಒಂದು ಕಂಪ್ಲೇಂಟ್ನ ನೀಡಿರ್ತಾರೆ. ಮಾರಕಾಸ್ತ್ರಗಳಿಂದ ಸುಮಾರು 8ರಿಂದ 10 ಜನ ಅಂತ ಹೇಳಿದ್ದಾರೆ. ಅವರೆಲ್ಲ ಸ್ವಲ್ಪ ಗಾಬರಿಯಲ್ಲಿ ಕರೆಕ್ಟಾಗಿ ಎಷ್ಟು ಜನ ಅಂತ ನಿಖರವಾಗಿ ಅವ್ರಿಗೆ ಗೊತ್ತಾಗಿಲ್ಲ, ಬಟ್ ಸುಮಾರು 8ರಿಂದ 10 ಜನ ಅಂತ ತಿಳಿಸಿರ್ತಾರೆ. ಆ್ಯಕ್ಚುಲಿ ಮೊಹಮ್ಮದ್ ಸೋಯಬ್ ಅವರು ಈ ಹಳೆ ಕಾರುಗಳನ್ನು ವ್ಯಾಪಾರ ಮಾಡಿ ಮಾರಾಟ ಮಾಡುವಂಥದ್ದು ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರು ಮತ್ತು ಅವರ ತಂಗಿಯ ಗಂಡ ಬಿಲಾಲ್ ಅನ್ನೋರು ಇಬ್ಬರು ಜೊತೆಗೆ ಸೇರಿ ಯಾರೋ ಒಂದು ಗಿರಾಕಿ ಈ ಥರ ಕಾರು ಕೇಳಿದ್ದಾರೆ ಮಾರಾಟಕ್ಕಾಗಿ. ಅವರಿಗೆ ಕಾರು ತೋರಿಸ್ಬೇಕು, ಅದನ್ನು ಎಕ್ಸ್ಚೇಂಜ್ ಮಾಡುವಂಥದ್ದು, ಕಾರು ಎಕ್ಸ್ಚೇಂಜ್, ಅವರು ಒಂದು ಕಾರು ಕೊಡ್ತಾರೆ, ನಾವು ಒಂದು ಅವ್ರಿಗೆ ಕಾರು ಕೊಡಬೇಕಂತೇಳಿ ಇದ್ರ ಬಗ್ಗೆ ವ್ಯಾಪಾರವಾಗಿ ಮಾತನಾಡ್ಕೊಳ್ಳೋದಕ್ಕೋಸ್ಕರ ಅವರೊಂದು ಲೊಕೇಶನ್ ಹಾಕಿರ್ತಾರೆ. ಆ ಒಂದು ಪ್ಲೇಸ್ಗೆ ಗಂಜಾಮ್ ರೋಡಲ್ಲಿ ಇವರು ಇಬ್ಬರು ಬಂದಿರ್ತಾರೆ. ಅವರು ಅಂದರೆ ಇದು ಟ್ರ್ಯಾಪ್ ಥರ, ಅಂದರೆ ಈ ಒಂದು ಕಾರು ವ್ಯವಹಾರ ಮಾತಾಡೋದಕ್ಕೆ ಕರೆಸಿ ಅಲ್ಲಿ ಒಂದು ಕೊಲೆ ಮಾಡಬೇಕಂತದ್ದು ಒಂದು ಸಂಚು ರೂಪಿಸಿರ್ತಾರೆ. ಮೈಸೂರವರು, ಎಲ್ಲರೂ ಮೈಸೂರವರು, ಅಂದರೆ ಕೊಲೆಯಾದ ವ್ಯಕ್ತಿನೂ ಮೈಸೂರು ವಾಸಿ, ಮತ್ತು ಈ ಅಕ್ಯೂಸ್ಡನ್ನು ಈಗೇನು ಸಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವರು ಸಹ ಮೈಸೂರಿನವರು. ಡಿಸೆಂಬರ್ ತಿಂಗಳಲ್ಲಿ ಉದಯಗಿರಿಯಲ್ಲಿ ಒಂದು ಮರ್ಡರ್ ಆಗಿರುತ್ತೆ, ಸೋಫಿಯನ್ ಅವ್ರದ್ದು ಮರ್ಡರ್ ಆಗಿರ್ತದೆ. ಅದರಲ್ಲಿ ಈಗ ಯಾರು ಮೊಹಮ್ಮದ್ ಸೋಯಬ್ ಇದರಲ್ಲಿ ಡೆತ್ ಆಗಿದ್ದಾರೆ, ಇವರು ಅಕ್ಯೂಸ್ಡ್ ಇರ್ತಾರೆ. ಆ ಒಂದು ಕೊಲೆ ಪ್ರಕರಣದಲ್ಲಿ ಇವರು A3 ಆರೋಪಿ ಆಗಿರ್ತಾರೆ. ಆವಾಗಲಿಂದನೂ ಅವರ ಬ್ರದರ್ಸು ಇವ್ರಿಗೆ ಹೊಡಿಬೇಕು ಅಂತ ಸಂಚು ರೂಪಿಸಿದ್ರು ಅಂತ ಹೇಳ್ಬಿಟ್ಟು ಈ ಒಂದು ಕಂಪ್ಲೇಂಟು, ಈ ಒಂದು ಪ್ರಕರಣದಲ್ಲಿ ಕಂಪ್ಲೇಂಟ್ ಆದ ಈಗ ಮೊಹಮ್ಮದ್ ಸೋಯಬ್ ಅವರ ತಾಯಿ ಸುಲ್ತಾನ ಬಾನು ಅವರು ತಿಳಿಸಿರ್ತಾರೆ. ಕೊಲೆ ಮಾಡಿ ಅದು ಒಂದು ವಿಡಿಯೋ ಹಾಕಿದ್ದಾರೆ ಅವರು. ಅಲ್ಲಿ ಮೈಸೂರಿನಲ್ಲಿ ಅದು ಸರ್ಕ್ಯುಲೇಟ್ ಆಗಿದೆ ಅಂತ ತಿಳಿದು ಬಂದಿದೆ. ಆ್ಯಕ್ಚುಲಿ ಅವಾಗ ಅವರು ಮರ್ಡ್ರ್ ಮಾಡಿದಾಗ, ಅಂದರೆ ಸೋಫಿಯನ್ನ ಮರ್ಡ್ರ್ ಮಾಡಿದಾಗ ಇದೇ ರೀತಿ ಒಂದು ವಿಡಿಯೋ ತೆಗೆದು ಅವರೂ ಮಾಡಿರ್ತಾರೆ ಅಂತ. ಸೊ ಹಂಗಾಗಿ ಇವರು ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಆರೋಪಿಗಳು ಪತ್ತೆಯಾಗಿ ಅವರು ಅರೆಸ್ಟ್ ಆದರೆ ಪೂರ್ಣ ಏನಂತ ತನಿಖೆ ಮೂಲಕ ಅದು ಗೊತ್ತಾಗಬೇಕಾಗಿದೆ. ಇಲ್ಲ, ತಂಡವನ್ನು ರಚಿಸಲಾಗಿದೆ, 3 ತಂಡವನ್ನು ರಚಿಸಲಾಗಿದೆ. ಈಗ ಅವರು ಪ್ರಯತ್ನದಲ್ಲಿದ್ದಾರೆ. ಒಂದು ಸತಿ ಆರೋಪಿ ಸಿಕ್ಕಿದ ಮೇಲೆ ಏನು ಇದು ರಿಯಲ್ ಫ್ಯಾಕ್ಟ್ ಅಂತ ಗೊತ್ತಾಗ್ತದೆ. ಇವರು ಕಾರಲ್ಲಿ ಬಂದಿರ್ತಾರೆ, ಬಿಲಾಲು ಮತ್ತು ಏನೀಗ ಮೊಹಮ್ಮದ್ ಶೋಯಬ್ ಅವರಿಬ್ಬರು ಕಾರಲ್ಲಿ ಬಂದಿರ್ತಾರೆ, ಕಾರ್ ವ್ಯಾಪಾರ ಮಾಡಲಿಕ್ಕೆ ಮಾತಾಡಲಿಕ್ಕೆ. ಅವ್ರುಗಳು ಅಕ್ಯೂಸ್ಡ್ಗಳು ಬೈಕಲ್ಲಿ ಬಂದಿರ್ತಾರೆ, 3 ಬೈಕಲ್ಲಿ ಬಂದಿರ್ತಾರೆ. ಒಂದು ಇದರಲ್ಲಿ ಶೆಡ್, ಅದು ಲೇಬರ್ ಶೆಡ್ ಇರುತ್ತೆ, ಒಂದು UGD ವರ್ಕ್ ನಡೀತಾ ಇರುತ್ತೆ, ಅದರಲ್ಲಿ ಒಂದು ಲೇಬರ್ ಶೆಡ್ ಹಾಕ್ಕೊಂಡಿರ್ತಾರೆ. ಅದು ಔಟ್ಸ್ಕರ್ಟ್ಸ್, ಅದು ಯಾರು ಬೇರೆ ಅಕ್ಕಪಕ್ಕ ಮನೆ ಇಲ್ಲ, ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿ ಆ ಶೆಡ್ ಹತ್ರ ಹೋಗ್ಬಿಟ್ಟು ಮರ್ಡ್ರ್ ಮಾಡ್ತಾರೆ. ಅವರು ಅಲ್ಲಿಂದ ಓಡೋಗಿ ಮೈಸೂರಿಗೆ ಹೋಗ್ಬಿಟ್ಟಿದ್ರು ಅವರು ಗಾಬರಿಗೊಂಡು.
ತದನಂತರ ಅವ್ರನ್ನ ಕರೆದು ರಾತ್ರಿ ವಿಚಾರಣೆ ಮಾಡಿದ್ದೀವಿ. ಅವರು ಅಲ್ಲಿ ನಡೆದಿದ್ದ ಘಟನೆ ಬಗ್ಗೆ ನಡೆದಿದ್ದಾರೆ. ಬಟ್ ಅವ್ರಿಗೆ ಈ ಹಿಂದೆ ಆಗಿರುವಂಥ ಪ್ರಕರಣ ಬಗ್ಗೆ ಆಗಲಿ ಅಥವಾ ಯಾರು ವೈಷಮ್ಯದಿಂದ ಇದ್ರ ಬಗ್ಗೆ ಮಾಡಿರ್ತಾರೆ ಅನ್ನೋದು ಅವ್ರಿಗೇನು ಅರಿವಿಲ್ಲ. ಇವಾಗ ಡೆತ್ ಆಗಿರೋರು ಯಾರು ಮೊಹಮ್ಮದ್ ಸೋಯಬ್ ಅವ್ರ ವಿರುದ್ಧವಾಗಿ ಒಂದು 7 ಪ್ರಕರಣಗಳಿದೆ. ಹಾಂ, ಈ ಉದಯಗಿರಿಯಲ್ಲಿ 4 ಪ್ರಕರಣಗಳಿದ್ದಾವೆ. ಎಲ್ಲನೂ ಪ್ರಾಪರ್ಟಿ ಅಫೆನ್ಸ್ ರಿಲೇಟೆಡ್. ಮತ್ತು ದೇವರಾಜ ಪೊಲೀಸ್ ಠಾಣೆಯಲ್ಲೂ ಸಹ ಒಂದು ಕಳ್ಳತನ ಪ್ರಕರಣ, ಮತ್ತು ಆಲ್ನಹಳ್ಳಿಯಲ್ಲೂ ಒಂದು ಕಳ್ಳತನ ಪ್ರಕರಣ ಇದೆ, ಮತ್ತು ನರಸಿಂಹರಾಜು ಪೊಲೀಸ್ ಠಾಣೆಯಲ್ಲೂ ಸಹ ಒಂದು ಕಳ್ಳತನದ ಪ್ರಕರಣ ಇರ್ತದೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.